ಸ್ನೇಹಿತರೆ, ನಾನಿವತ್ತೊಂದು ಅಂಕಿಅಂಶ ನೋಡ್ತಾ ಇದ್ದೆ. ಪ್ರಜಾಕೀಯ ಆ್ಯಪ್ ಇಲ್ಲಿವರೆಗೂ ಎಷ್ಟು ಜನ ನೋಂದಣಿಯಾಗಿದ್ದಾರೆ ಅಂತ ಜಸ್ಟ್ ನೋಡ್ತಾ ಇದ್ದೆ. ಆ, ಕೇವಲ ಲಾಸ್ಟ್ ಒಂದು 2 ವಾರದಲ್ಲಿ 34,000 ಇತ್ತು. ಇವತ್ತದು 49,700 ಆಗಿದೆ. 34ರಿಂದ ಹತ್ರ 50,000ಕ್ಕೆ ಬಂದಿದೆ. ಓಕೆ, ನಾವು ಕನ್ನಡಿಗರು ತುಂಬ ವಿಶಾಲ ಹೃದಯ ಉಳ್ಳವರು ಅಲ್ವೇ? 7 ಕೋಟಿ ಕನ್ನಡಿಗರಿದ್ದೀವಿ. ಓಕೆ, 7 ಕೋಟಿ ಆಗಿರೋದು ಇಲ್ಲಿವರೆಗೂ 50,000 ರಿಜಿಸ್ಟ್ರೇಷನ್. ನನಗೆ ಖುಷಿ ಇದೆ, ಅಟ್ಲೀಸ್ಟ್ ಈ ಬದಲಾವಣೆಯ ಪರ್ವ ಸ್ಟಾರ್ಟ್ ಆಗಿದೆಯಲ್ವಾ. ಆದರೆ ಇನ್ನೊಂದು ಖುಷಿ ಏನಾಗ್ತಾ ಇದೆ ಅಂದರೆ, ನನಗೆ ಯಾವುದೇ ಒಂದು 2 ನಿಮಿಷಕ್ಕೊಂದ್ಸಲ ನಾನು ರಿಫ್ರೆಶ್ ಮಾಡಿದಾಗ ಮಿನಿಮಮ್ 5-6 ಏರ್ತಾನೆ ಇದೆ. ನನಗೆಲ್ಲೋ ಒಂಥರ ಕುತೂಹಲ ಕೆರಳಿಸ್ತಾ ಇದೆ. ಇದು ಮುಂದೊಂದು ದಿನ 7 ಕೋಟಿಗೆ 7 ಕೋಟಿ ರಿಜಿಸ್ಟ್ರೇಷನ್ ಹಾಕ್ಬೋದು. ನನಗೆ ಅದು ಆಸೆ ನನ್ನಲ್ಲಿದೆ, ಆ ಆಶಾ ಭಾವನೆಯೂ ನನಗಿದೆ. ಉಪೇಂದ್ರ ಅವರು ಹೇಳಿರೋ ಥರ ಹೋಪ್ಫುಲ್ ಸಮಾಜ ಇದರಿಂದ ಸೃಷ್ಟಿಯಾಗ್ಬೋದು. ಬಟ್ ನಾವು 7 ಕೋಟಿ ಕನ್ನಡಿಗರಲ್ಲಿ ಇವತ್ತು ಬರೀ 0.7% ಇಲ್ಲಿ ರಿಜಿಸ್ಟರ್ ಆಗಿದ್ದೀವಿ. ಯಾಕೆ? ಅಗೇನ್ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೋಬೇಕು. ಇವತ್ತು ನಾವು ಯಾವುದೇ ಆಡಳಿತವನ್ನು ನಾವೇನಾದರೂ ಕ್ರಿಟಿಸೈಸ್ ಮಾಡಬೇಕು ಅಂತ ಬಿಟ್ಟರೆ ಪ್ರತಿಯೊಬ್ಬರು ನಿಂದಿರ್ತೀವಿ, ಬೈತೀವಿ. ಇದು ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇವರು ಲಂಚ ಜಾಸ್ತಿ ಆಗಿದೆ, ಇವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಇವರು 1000 ರೀಸನ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಎಷ್ಟು ಜನ ನಾವು ಆಡಳಿತದಲ್ಲಿ ಪಾಲ್ಗೊಳ್ಳಲು ಒಲವು ತೋರಿಸ್ತಾ ಇದ್ದೀವಿ? ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮನ್ನ ನಾವು ಕೇಳ್ಕೋಬೇಕಾಗುತ್ತೆ. ಕ್ರಿಟಿಸೈಸ್ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. 7 ಕೋಟಿಯಲ್ಲಿ 0.7% ಅಂದರೆ ಕನ್ನಡಿಗರೇ, ನಾವು ಎದ್ದೇಳಲೇಬೇಕು. ಇಡೀ ಪ್ರಪಂಚಕ್ಕೆ, ಬರೀ ಭಾರತಕ್ಕಲ್ಲ, ಇಡೀ ಪ್ರಪಂಚಕ್ಕೆ ನಾವೊಂದು ವಿಶೇಷವಾದ ಒಂದು ಉಪೇಂದ್ರ ಅವರಿಂದ ಡಿಸೈನ್ ಆಗಿರ್ತಕ್ಕ ಒಂದು ಅದ್ಭುತವಾದ ಒಂದು ಪ್ರಜಾಪ್ರಭುತ್ವವನ್ನು ಮೆರೆಸ್ತಕ್ಕಂಥ ಒಂದು ಸಿಸ್ಟಮ್ ಒಳಗಡೆ ಪಾಲ್ಗೊಂಡು ಪ್ರಪಂಚಕ್ಕೆ ನಾವು ತೋರಿಸ್ಬೇಕಾಗಿದೆ. ಕನ್ನಡಿಗರಿಂದ ಇದು ಸೃಷ್ಟಿ ಆಯಿತು. ಮುಂದಿನ 10 ವರ್ಷ 15 ವರ್ಷ ಹಿಂದೆ ತಿರುಗಿ ನೋಡಿದಾಗ ಕರ್ನಾಟಕದಲ್ಲಿ ಎಂಥ ಜನ ಇದಕ್ಕೆ ನಾಂದಿ ಹಾಡಿದರು, ಇವತ್ತು ಎಂಥ ಅದ್ಭುತವಾದ ಪ್ರಪಂಚ ನಿರ್ಮಾಣ ಆಗಿದೆ ಅನ್ನೋ ಒಂದು ವಿಷನ್ನ ನಾವು ಇಟ್ಕೊಳ್ಳೇಬೇಕು. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೇಬೇಕು. ದಯವಿಟ್ಟು ಯೋಚನೆ ಮಾಡಿ. ಇವತ್ತು 50,000 ಆಗಿರೋ ರಿಜಿಸ್ಟ್ರೇಷನ್ ಮುಂದಿನ ದಿನಗಳಲ್ಲಿ ಅದು ಹೇಗೆ ಬೆಳಿಬೇಕು, ಕಾಡ್ಗಿಚ್ಚಿನಂತೆ ಬೆಳಿಬೇಕು. ಇದೆಲ್ಲ ನಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಯಾವ ಥರ ನಾವು ಇದನ್ನು ನಾವು ಪ್ರಶ್ನೆ ಕೇಳ್ಕೊಳ್ಳೇಬೇಕು. ನಮ್ಮನ್ನ ನಾವು ಯಾರು ಮತ್ತೆ ಇದನ್ನ ಫೋರ್ಸ್ ಮಾಡೋದಕ್ಕಾಗಲ್ಲ. ನಾವು ಪ್ರಶ್ನೆ ಕೇಳ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರಿಗೆ 1-2-3 ಹೇಳಿ, ವಿವರಿಸಿ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಇದನ್ನು ಬಿಟ್ಟರೆ ನಮಗೆ ಪರ್ಯಾಯ ಮಾರ್ಗ ಯಾವುದೂ ಇಲ್ಲ. ₹1 ಖರ್ಚಿಲ್ಲದೆ, ₹1 ವೆಚ್ಚ ಇಲ್ಲದೆ ಎಲೆಕ್ಷನಲ್ಲಿ ಪಾಲ್ಗೊಳ್ಳೋದು ಅಂದರೆ ಹುಡುಗಾಟದ್ದಲ್ಲ ವಿಷಯ ಇದು. ಯಾಕಂದರೆ ಆಲ್ಮೋಸ್ಟ್ 47ರಿಂದ ನಾವು ಇದನ್ನು ಮಾಡ್ತಾ ಬಂದಿದ್ದೀವಿ. ಇದೊಂದು ವಿಶೇಷವಾದ ಒಂದು ಬಹಳ ಧೈರ್ಯಶಾಲಿಯಾದ ಹೆಜ್ಜೆ. ನಾವೆಲ್ಲರೂ ಕೈ ಜೋಡಿಸ್ಲೇಬೇಕು. ಅದು ಬಿಟ್ಟರೆ ನಿಮಗೆ ಪರ್ಯಾಯ ಮಾರ್ಗನೇ ಇಲ್ಲ. ಯೋಚನೆ ಮಾಡಲೇಬೇಕು. ಇದರಲ್ಲಿ ನಾವು ಪಾಲ್ಗೊಳ್ಳಲೇಬೇಕು. ಥ್ಯಾಂಕ್ ಯು ಸೋ ಮಚ್.